ಇನ್ನೊಂದು ರೆಮಿಡಿ ಎಂಡಲ್ಲಿ ಹೇಳ್ತೀನಿ. ಸೊ ಎಂಡ್ ತನಕ ಈ ವಿಡಿಯೋ ನೋಡಿ. ಎಲ್ಲ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಪೊಟ್ಯಾಟೊ ಜ್ಯೂಸ್ ಅಳ್ತಾ ಇದೆ. ಒನ್ ಡೇಲಿ ಯಾವ ರೆಮಿಡಿ ಯೂಸ್ ಮಾಡಿದ್ರು ಒನ್ ಡೇಲಿ ಯಾವತ್ತೂ ರಿಸಲ್ಟ್ ಕೊಡಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನೋಡಿದ್ದೀರ ಏನು ಅಂತ ಡಾರ್ಕ್ ಸರ್ಕಲ್ಸ್ ಹೋಮ್ ಮೇಡ್ ರೆಮಿಡೀಸ್ ಹೇಳ್ತೀನಿ. ಒಂದು ರೆಮಿಡಿ ನಾನು ಇವಾಗಲೇ ಮಾಡಿ ತೋರಿಸ್ತೀನಿ, ಇನ್ನೊಂದು ರೆಮಿಡಿ ಎಂಡಲ್ಲಿ ಹೇಳ್ತೀನಿ. ಸೊ ಎಂಡ್ ತನಕ ಈ ವಿಡಿಯೋ ನೋಡಿ. ಇದು ಆಲ್ಮೋಸ್ಟ್ ಚೆನ್ನಾಗಿ ಮಾಡೋ ಹೋಮ್ ಮೇಡ್ ರೆಮಿಡಿನೇ. ಆಲ್ರೆಡಿ ನಾನು ಮಾಡಿದ್ದೆ, ಇವಾಗ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಏನು ರೆಮಿಡಿನ ನಾನು ಇವಾಗ ಯೂಸ್ ಮಾಡ್ತೀನಿ ಅಂತ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ಪೊಟ್ಯಾಟೊನ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಕೂಡ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಇದನ್ನು ಮುಖಕ್ಕೆ ಹಾಕ್ಕೊಳ್ಳೋದಲ್ವ ಇಲ್ಲಿಗೆ, ಅದಕ್ಕೆ. ಸೊ ಇವಾಗ ಇದನ್ನು ತುರ್ಕೊಳ್ಳೋಣ. ಈಗ ಪೊಟ್ಯಾಟೊನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅದನ್ನು ಹಿಂಡ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಜ್ಯೂಸ್ ಥರ ಮಾಡ್ಕೊಳ್ಳೋಣ. ಅದನ್ನು ತೋರಿಸ್ತೀನಿ ಇವಾಗ. ನಾನಿಲ್ಲಿ ತುರ್ಕೊಂಡಿರೋ ಪೊಟ್ಯಾಟೊನ ಹಿಂಡ್ಕೊತಾ ಇದ್ದೀನಿ. ಸೊ ಅದರಿಂದ ಪೊಟ್ಯಾಟೊ ಜ್ಯೂಸ್ ಬರುತ್ತೆ. ಏನು ಎಕ್ಸ್ಟ್ರಾ ಏನೂ ಯೂಸ್ ಮಾಡ್ಕೊಂಡಿಲ್ಲ, ನೀರಾಗಲಿ ಏನಾದಾಗಲಿ, ಜಸ್ಟ್ ಹಿಂಗೆ ಹಿಂಡ್ಕೋಬೇಕು. ಮಿಕ್ಸಿಗೆ ಹಾಕಿ ಅಥವಾ ನೀರೆಲ್ಲ ಹಾಕಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅವಾಗ ಆ ಜ್ಯೂಸ್ ಪ್ಯೂರ್ ಜ್ಯೂಸ್ ಸಿಗಲ್ಲ. ಸೊ ಹಿಂಗೆ ಹಾಕ್ಕೊಂಡೆ. ಇದನ್ನೊಂದು ಅರ್ಧ. ಸೊ ಇಷ್ಟು ಜ್ಯೂಸ್ ಸಿಕ್ಕಿದೆ ನೋಡಿ, ಕಾಣಿಸುತ್ತಾ? ಇಷ್ಟು ಜ್ಯೂಸ್ ಸಿಕ್ಕಿದೆ. ಸೊ ಜ್ಯೂಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ತಗೊಳ್ಳಿ. ಇಷ್ಟ ಆಗಿದೆ, ವೆಯ್ಟ್. ಸೊ ಇದಕ್ಕೆ ನಾನು ಇವಾಗ 2 ರೂಪೀಸ್ ಪ್ಯಾಕೆಟ್ ನೆಸ್ಕೆಫೆ ಇದೆಯಲ್ಲ, ಇದರಲ್ಲಿ ಅರ್ಧ ಹಾಕ್ತೀನಿ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಸಾಕು ಅನಿಸುತ್ತೆ, ಅರ್ಧ ಹಾಕಿದ್ದೀನಿ, ಸಾಕು ಇಷ್ಟು. ಸೊ ಬನ್ನಿ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಬೇಕು ಫಸ್ಟು. ಸೊ ಇದೊಂದು ತಿಕ್ಕಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಈ ಥರ ರಸ ಜಾಸ್ತಿ ಇರುತ್ತೆ. ಸೊ ಕಾಫಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಕ್ಕಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದು ಬರೀ ಡಾರ್ಕ್ ಸರ್ಕಲ್ಸ್ಗೆ ಅಂತ ಅಲ್ಲ, ಬೇಕಾದ್ರೆ ಡಾರ್ಕ್ ಎಲ್ಬೋಗೂ ಹಾಕೋಬೋದು, ಫೇಸ್ಗೂ ಹಾಕೋಬೋದು. ಇದೇನು ಗೊತ್ತಿದೆ, ಏನು ಫೇಸ್ಗೆ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ. ಸೊ ನಾನು ಡಾರ್ಕ್ ಸರ್ಕಲ್ಸ್ ಹಚ್ಕೊತೀನಿ ಇದರಲ್ಲಿ. ಕೈಗೆ ಬೆಸ್ಟ್. ಓ ಶಿಟ್, ಮೂಗು ಮೇಲೆಲ್ಲ ಬಂತು. ಇಲ್ಲಿ ಪರವಾಗಿಲ್ಲ. ಲೈಕ್ ಫೇಸ್ಗೆಲ್ಲ ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ. ಪೊಟ್ಯಾಟೊ ಮತ್ತು ಕಾಫಿ ಒಳ್ಳೆಯದೇ ಸ್ಕಿನ್ಗೆ. ಅಪ್ಲೈ ಮಾಡಿ ಒಂದು 2-3 ಮಿನಿಟ್ಸ್ ಮಸಾಜ್ ಮಾಡಿ ಆ್ಯಂಡ್ 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ. ಇನ್ನೊಂದು ರೆಮಿಡಿನ ಈಗ ನೆಕ್ಸ್ಟ್ ಹೇಳ್ತೀನಿ. ಸೊ ಇನ್ನೊಂದು ರೆಮಿಡಿ ಏನು ಅಂತಂದರೆ ಅರಿಶಿನ ಆ್ಯಂಡ್ ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಹಿಂಗೆ ಮಸಾಜ್ ಮಾಡಿ ಅದು ಒಂದು 10-15 ಮಿನಿಟ್ಸ್ ಇಟ್ಕೋಬೇಕು. ಇದು ಒಂದು 2 ಮಿನಿಟ್ಸ್ ಹಿಂಗೆ ಮಸಾಜ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಬೇಕು ಅಷ್ಟೇ. ಸೊ ನಾನು ಫೇಸ್ ವಾಶ್ ಮಾಡಲಿಲ್ಲ, ಡೈರೆಕ್ಟ್ ಸ್ನಾನಕ್ಕೆ ಹೋಗಿ ಮುಖ ತೊಳ್ಕೊಂಬಂದೆ. ಸೊ ನನ್ನ ಸ್ಕಿನ್ ಇವಾಗ ಹೀಗೆ ಕಾಣುತ್ತೆ. ಆ್ಯಕ್ಚುಲಿ ಒನ್ ಡೇಲಿ ಯಾವ ರೆಮಿಡಿ ಯೂಸ್ ಮಾಡಿದ್ರು ಒನ್ ಡೇಲಿ ಯಾವತ್ತೂ ರಿಸಲ್ಟ್ ಕೊಡಲ್ಲ. ನಾವು ಅಟ್ಲೀಸ್ಟ್ 1 ವೀಕ್ ಅಥವಾ 10 ಡೇಸ್ ಯೂಸ್ ಮಾಡಿದ್ರೆ ರಿಸಲ್ಟ್ ಕೊಡೋದು. ಸೊ ನಾನು ಅದಕ್ಕೋಸ್ಕರ ಈ ರೆಮಿಡಿನ ನಿಮಗೆ ತೋರಿಸ್ದೆ. ಆ್ಯಂಡ್ ಇದೇ ಥರ ಬೇರೆ ಹೋಮ್ ಮೇಡ್ ರೆಮಿಡೀಸ್ ಅಥವಾ ಸ್ಕಿನ್ ಕೇರ್ದು ಎಲ್ಲ ವೀಡಿಯೋಸ್ ಮಾಡ್ತೀನಿ, ಮೇಕಪ್ ಎವ್ರಿಥಿಂಗ್. ಲಾಸ್ಟ್ ಪ್ರೀವಿಯಸ್ ಚಾನಲಲ್ಲೂ ಹೇಳ್ತಾ ಇದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.